ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಮೂಲಭೂತ ಸೌಕರ್ಯಗಳೇ ಸಿಗ್ತಾ ಇಲ್ಲ ಎಂಬ ಆರೋಪ ಕೂಡ ಕೇಳಬಂದಿದೆ. ಬಸ್ಗಳ ವ್ಯವಸ್ಥೆ ಇಲ್ಲವಂತೆ ಈ ಗ್ರಾಮಗಳಲ್ಲಿ. ಇಲ್ಲಿ ಏನ್ ಮಾಡ್ತಿದ್ದಾರೆ ಜನಪ್ರತಿನಿಧಿಗಳು ಅಂತ ಗೊತ್ತಿಲ್ಲ. ನಿತ್ಯವೂ ಕೂಡ ಬಸ್ಗಾಗಿ ಪರದಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲೆಯ ಗ್ರಾಮೀಣ ಪ್ರದೇಶಕ್ಕೆ ಬಸ್ಗಳೇ ಇಲ್ಲ. ಸರಿಯಾದ ಸಮಯಕ್ಕೆ ಗ್ರಾಮೀಣ ಪ್ರದೇಶಕ್ಕೆ ಬಸ್ ಬರ್ತಾ ಇಲ್ವಂತೆ. ಬಸ್ ನಿಲ್ದಾಣದಲ್ಲಿ ಗಂಟೆಗಟ್ಟಲೆ ಕಾಯಬೇಕಾದಂತಹ ಸ್ಥಿತಿ ಅಲ್ಲಿದೆ. ಬರುವ ಒಂದು ಬಸ್ಗೆ 2 ಬಸ್ನಷ್ಟು ಜನ ಹತ್ತುವ ಸ್ಥಿತಿ ಕೂಡ ಇದೆಯಂತೆ. ಬಸ್ ವ್ಯವಸ್ಥೆಯೇ ಇಲ್ಲವಂತೆ. ಹೆಚ್ಚುವರಿ ಬಸ್ ನೀಡ್ತೇವೆ ಎನ್ನುವ ಭರವಸೆ ಈಡೇರಿಲ್ಲ. ಅಧಿಕಾರಿಗಳು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಜನರು ಕಿಡಿಕಾಡ್ತಿದ್ದಾರೆ, ಹಿಡಿ ಶಾಪವನ್ನ ಹಾಕ್ತಾ ಇದ್ದಾರೆ. ಇನ್ನು ಮೂಲಭೂತ ಸೌಕರ್ಯಗಳಲ್ಲಿ ಈ ಒಂದು ಬಸ್ಸು ಕೂಡ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಯಾಕೆಂತಂದ್ರೆ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಹೋಗಬೇಕಾದ್ರೆ ಬಸ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಎಲ್ಲರೂ ಕೂಡ ಓನ್ ವೆಹಿಕಲ್ ಇಟ್ಕೊಂಡಿರೋದಿಲ್ಲ. ನೀವು ಕೂಡ ಗಮನಿಸ್ತಾ ಇದ್ದೀರಾ ಎಷ್ಟರ ಮಟ್ಟಿಗೆ ಆ ಬಸ್ಸು ರಶ್ ಆಗಿದೆ ಅಂತ. ನಿಂತ್ಕೊಳ್ಳೋದಕ್ಕೆ ಜಾಗನೇ ಇಲ್ಲ. ಆದ್ರೂ ಕೂಡ ಆ ಒಂದು ಬಸ್ಸಿಗೆ ಜನರು ಎಷ್ಟು ನಿಂತ್ಕೊಂಡಿದ್ದಾರೆ ನೋಡಿ, ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ. ಬಹಳ ಬೇಜಾರಾಗುತ್ತೆ. ಮೂಲಭೂತ ಸೌಕರ್ಯಗಳಿಲ್ಲ ಅಂತಂದ್ರೆ ಜನರು ಯಾವ ರೀತಿ ಓಡಾಡೋದಕ್ಕೆ ಸಾಧ್ಯ ಆಗುತ್ತೆ? ನೀವು ಶಕ್ತಿ ಯೋಜನೆ ಕೊಡ್ತಾ ಇದ್ದೀರಲ್ವಾ, ಆ ಶಕ್ತಿ ಯೋಜನೆಯ ಬದಲು ಅಟ್ಲೀಸ್ಟ್ ಕೆಲವೊಂದಿಷ್ಟು ಗ್ರಾಮಗಳಲ್ಲಿ ಬಸ್ಗಳ ವ್ಯವಸ್ಥೆಯೇ ಇಲ್ಲ ಸ್ವಾಮಿ. ಮೊದಲು ಅದನ್ನ ಮಾಡಿ, ಆಮೇಲೆ ಈ ಶಕ್ತಿ ಯೋಜನೆಯ ಯಶಸ್ಸು ಅಥವಾ ಸಂಭ್ರಮ ಎಲ್ಲವನ್ನು ಕೂಡ ಮಾಡಬಹುದು ಅಂತ ಸಾರ್ವಜನಿಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಅಲ್ಲಿನ ಪರಿಸ್ಥಿತಿ ನೋಡಿ ಯಾವ ರೀತಿ ಇದೆ ಅಂತ. ಬಸ್ನಲ್ಲಿ ನೇತಾಡ್ಕೊಂಡು ಹೋಗೋ ಪರಿಸ್ಥಿತಿ ಇದೆ. ಒಂದು ಬಸ್ನಲ್ಲಿ 2 ಬಸ್ಗೆ ಹತ್ತುವಂತಹ ಜನರು ಒಂದೇ ಬಸ್ಸಿಗೆ ಹತ್ತುತ್ತಾರೆ ಅಂತಂದ್ರೆ ಉಸಿರಾಡಕ್ಕಾಗತ್ತಾ ಆ ಬಸ್ಗಳಲ್ಲಿ?